ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ರೈಡ್ ಆಯ್ತು, ಅಲ್ಲಿ ರೈಡ್ ಆಯ್ತು, IT ರೈಡ್ ಆಯ್ತು, ED ರೈಡ್ ಆಯ್ತು, ಲೋಕಾಯುಕ್ತ ರೈಡ್ ಮಾಡೋದು. ಬೆಳಗ್ಗೆನೆ ಲೋಕಾಯುಕ್ತ 4 ಕಡೆ ರೈಡ್ ಅಂತ ಎಲ್ಲ ಬ್ರೇಕಿಂಗ್ ನ್ಯೂಸ್ ನ ನೋಡ್ತಾ ಇರ್ತೀವಿ. ಈ ರೈಡ್ ಆದಂತ ಸಂದರ್ಭಗಳಲ್ಲಿ ಕೋಟಿ ಕೋಟಿ ಹಗರಣಗಳು ಬೆಳಕಿಗೆ ಬಂದಿದೆ. ಇದು ಆ ಕ್ಷಣದ ಸುದ್ದಿಯಾಗಿ, ತಾಜಾ ಸುದ್ದಿಯಾಗಿ ಮಾತ್ರ ನಿಂತ್ಕೋತಾ ಇದೆ. ಮುಂದೆ ಇದರ ನಂತರ ಏನಾಯ್ತು, ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಂತ್ಕೋತು, ಅಥವಾ ಈ ಹಣ ಎಲ್ಲ ಬಂದಂತ ಹಣ ಏನಾಯ್ತು, ಅದು ಸರ್ಕಾರದ ಖಜಾನೆಗೆ ಬಂತ, ಅದ್ರ ಉಪಯೋಗ ಏನ್ ನಡೀತಾ ಇದೆ, ಅಥವಾ ಈ ಕೇಸ್ ಏನಾಯ್ತು. ಈಗ ರೈಡ್ ಮಾಡೋದು, ಒಂದು ವ್ಯಕ್ತಿ ಮೇಲೆ, ಒಂದು ಅಧಿಕಾರಿ ಮೇಲೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಇಷ್ಟೊಂದು ಹಣ ತಿಜೋರಿಯಲ್ಲಿ ಇಟ್ಟಿದ್ರು, ಹಾಸಿಗೆ ಕೆಳಗೆ ಇಟ್ಟಿದ್ರು, ಸೋಫಾ ಒಳಗೆ ಇಟ್ಟಿದ್ರು ಅಂತೇಳಿ ಹಣವನ್ನೆಲ್ಲ ತೋರಿಸ್ತೀರ, ಅದನ್ನೆಲ್ಲ ಜಪ್ತಿ ಮಾಡಿದ್ರು, ಸರ್ಕಾರಕ್ಕೆ ಜಪ್ತಿ ಆಗಿದೆ ಅಂತ ಹೇಳಿ ಬರ್ತದೆ. ನಂತರ ಆ ಪ್ರಕರಣ ಏನಾಯ್ತು, ಅವ್ರಿಗೆ ಮತ್ತೆ ನೀವೆಲ್ಲ ಸರಿ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಕೊಟ್ರ, ಅಥವಾ ಆ ಪ್ರಕರಣದಲ್ಲಿ ಇವನು ಭಾಗಿಯಾಗಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ ಅಂತೇಳಿ ಪ್ರೂವ್ ಆಗಿ ಆ ಮನುಷ್ಯ ಜೈಲಿಗೆ ಹೋದ್ನ, ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಎಲ್ಲ ಹಣವನ್ನ ಏನ್ ಮಾಡೋದು, ಇದು ನಮಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ.